ಓಕೆ, ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ಬಿಡದಿ ಟೌನ್ಶಿಪ್ ಬಗ್ಗೆ ಜನಗಳ ಅಭಿಪ್ರಾಯವನ್ನು ಕೇಳೋಣ. ಯಾಕೆಂದರೆ ಸರ್ಕಾರ ಇರೋದು ಜನಗಳಿಂದ, ಜನಗಳಿಗಾಗಿ, ಜನಗಳಿಗೋಸ್ಕರ. ಜನಗಳ ಅಭಿಪ್ರಾಯನ ತೆಗೆದುಕೊಂಡು ಈ ಥರ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಜನಗಳು ಆ ಟೌನ್ಶಿಪ್ ಬೇಕಾ ಮತ್ತು ಬೇಡವಾ ಅವರ ಅನಿಸಿಕೆಯನ್ನು ಹೇಳ್ತಾ ಹೋಗ್ತಾರೆ. ಅವ್ರ ಬಗ್ಗೆ ಕೇಳ್ತಾ ಬರೋಣ ಬನ್ನಿ. ಓಕೆ ಸರ್ ಬಂದಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳಿಸ್ಕೊಡ್ತಾರೆ. ಮಾತಾಡಿ ಸರ್. ನಾವು ಮಂಡ್ಯದವರು, ರಾಜಘಟ್ಟ ಲೋಕೇಶ್ ಅಂತ. ನಾವು ಬಿಡದಿ ರೈತರ ಪರವಾಗಿದ್ದೀವಿ. ಯಾವುದೇ ಒಂದು ರೈತರ ಭೂಮಿ ಹಾಳಾಗೋದಕ್ಕೆ ನಾವು ಬಿಡೋದಿಲ್ಲ. ನಾವು ಯಾವಾಗಲೂ ರೈತರ ಪರವಾಗಿರ್ತೀವಿ, ರೈತರುಗೋಸ್ಕರ ಕೆಲಸ ಮಾಡ್ತೀವಿ. ನಾವು ರೈತರು, ನಮ್ಮ ಅಪ್ಪರು ರೈತರು, ನಮಗೂ ಹೊಲ ಗದ್ದೆ ಮನೆ ಇದೆ. ಒಂದು ಗದ್ದೆ ಸಂಪಾದನೆ ಮಾಡಬೇಕು ಅಂದರೆ ಪೂರ್ವ ಪಿತ್ರಾರ್ಜಿತ ಆಸ್ತಿಗಳು ಸಂಪಾದನೆ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ ಇವತ್ತು. ಆದ್ದರಿಂದ ಅವ್ರ ಮಕ್ಳಿಗಾಗಲಿ, ಬಿಡದಲ್ಲಿರೋ ರೈತರ ಮಕ್ಳಿಗಾಗಲಿ, ಅವ್ರ ಭವಿಷ್ಯಕ್ಕಾಗಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋದು ಬೇಡ. ಅವರು ಅಲ್ಲಿ ಬೆಳೀತಿರೋಂಥ ಬೆಳೆಗಳಾಗಲಿ, ತೆಂಗು, ಅಡಿಕೆ ಮತ್ತು ಸೀಪೆ ಎಲ್ಲ ಬೆಳೀತಾ ಇದ್ದಾರೆ ಅಲ್ಲಿ. ಒಂದು ಯಾವುದೇ ಒಂದು ಒಂದು ಇದು ಬೇಕು ಅಂತಂದ್ರೆ ಮನುಷ್ಯ ಒಂದು 6 ತಿಂಗಳು ಒಂದು ಬೆಳೆ ಬರಬೇಕು ಅಂದರೆ 3 ರಿಂದ 4 ತಿಂಗಳು ಬೇಕು. ಒಂದು ಮರ ಬೆಳಿಬೇಕು ಅಂತಂದರೆ, ಒಂದು ಮರ, ತೆಂಗಿನ ಮರ ಒಂದು ಫಲ ಬಿಡಬೇಕು ಅಂದರೆ 6 ರಿಂದ 7 ವರ್ಷ ಬೇಕು. ಅಷ್ಟು ಕಷ್ಟಪಟ್ಟು ಬೆಳೆಸಿ ಸುತ್ತಮುತ್ತ ಇರೋ ಮರಗಳನ್ನ ಕಡಿದ್ರೆ ಅದನ್ನ ಬೆಳೆಸೋಕ್ಕೆ ಎಷ್ಟು ಕಷ್ಟ ಹಿಡಿದೀವಿ ಇವತ್ತಿನ ಕಾಲದಲ್ಲಿ. ಆದ್ರಿಂದ ನಾವು ಯಾವತ್ತೂ ರೈತರ ಪರವಾಗೇ ಇದ್ದೀವಿ, ರೈತರಿಗೋಸ್ಕರನೇ ಕೆಲಸ ಮಾಡ್ತೀವಿ ಸರ್. ಓಕೆ, ಇದು ನಿಮಗೆ ಬೇಕಾಗಿಲ್ಲ ಅಂತ ನೀವು ಖಂಡಿತವಾಗಿ ಹೇಳ್ತಾ ಇದ್ದೀರಾ. ಟೌನ್ಶಿಪ್ ಬೇಕಾಗಿಲ್ಲ, ಇದು ಟೌನ್ಶಿಪ್ ಬೇಕಾಗಿಲ್ಲ. ಬೆಂಗಳೂರು ಬೆಳೆದಿದೆ. ಬೇಕಾದ್ರೆ ಈಗ ಯಾರು ಕೊಡ್ತಾರೆ ಅವ್ರ ಹತ್ರ ತಗೊಂಡು ಅವ್ರು ಮಾಡ್ಲಿ ಬೇಕಾರೆ. ಈಗ ಅದೇ ಈಗ ಅಲ್ಲಿ ಒಂದು ಎಕರೆಗೆ 2 ಕೋಟಿ 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಅದೇ ಬೆಂಗಳೂರಲ್ಲಿ ಒಂದು ಜಯನಗರದಲ್ಲಿ ಅಥವಾ JP ನಗರದಲ್ಲಿ ಒಂದು ಸೈಟ್ ತಗೋಬೇಕು ಅಂದ್ರೆ 30-40 4 ರಿಂದ 5 ಕೋಟಿ ದುಡ್ಡು ಬೇಕು. ಅವರು 1 ಎಕರೆಗೆ 2 ಕೋಟಿ, ಇಲ್ಲಿ 30-40ಗೆ 1200 ಅಡಿಗೆ ಎಷ್ಟು 3 ಕೋಟಿಯಿಂದ 4 ಕೋಟಿಯಿಂದ 5 ಕೋಟಿ ಬೇಕು. ಹಾಗಾಗಿ ಈ ಟೌನ್ಶಿಪ್ ಯೋಜನೆ ಬೇಡ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅನುಭವ